ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನವರಾತ್ರಿಯ 9 ಬಣ್ಣಗಳು ಮತ್ತು ಅವುಗಳ ಮಹತ್ವ. ನವರಾತ್ರಿಯ 9 ಬಣ್ಣಗಳು ಸಾಂಪ್ರದಾಯಿಕವಾಗಿ ಹಬ್ಬದ ಪ್ರತಿದಿನದೊಂದಿಗೂ ಸಂಬಂಧಿಸಿವೆ. ಇದು ದುರ್ಗಾದೇವಿಯ ವಿವಿಧ ಅಂಶಗಳನ್ನು ಸಂಕೇತಿಸುತ್ತದೆ. ಮೊದಲನೆಯ ದಿನ ಪ್ರತಿಪದ ಶೈಲಪುತ್ರಿ ಆರಾಧನೆ. ಇಂದಿನ ಬಣ್ಣ ಹಳದಿ. ಹಳದಿ ಬಣ್ಣವು ನವರಾತ್ರಿಯ ಆರಂಭವನ್ನು ಗುರುತಿಸುವ ಸಂತೋಷ ಮತ್ತು ಹೊಳಪನ್ನು ಸಂಕೇತಿಸುತ್ತದೆ. ಎರಡನೇ ದಿನ ದ್ವಿತೀಯ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ. ಇಂದಿನ ಬಣ್ಣ ಹಸಿರು. ಹಸಿರು ಬಣ್ಣ ಬೆಳವಣಿಗೆ, ಪ್ರಕೃತಿ ಮತ್ತು ಫಲವತ್ತತೆಯನ್ನು ಪ್ರತಿನಿಧಿಸುತ್ತದೆ. ಮೂರನೆಯ ದಿನ ತೃತೀಯ ಚಂದ್ರಘಂಟಾ ದೇವಿಯ ಆರಾಧನೆ. ಇಂದಿನ ಬಣ್ಣ ಬೂದು. ಸಮತೋಲನ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ. ಶಾಂತತೆಯಿಂದ ಕತ್ತಲೆಯನ್ನು ಜಯಿಸುತ್ತದೆ. ನಾಲ್ಕನೆಯ ದಿನ ಚತುರ್ಥಿ ಕೂಷ್ಮಾಂಡು ದೇವಿ ಆರಾಧನೆ. ಇಂದಿನ ಬಣ್ಣ ಕಿತ್ತಳೆ. ಧೈರ್ಯ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಧೈರ್ಯ ಮತ್ತು ನಿರ್ಣಯವನ್ನು ಹೆಚ್ಚಿಸುತ್ತದೆ. ಐದನೆಯ ದಿನ ಪಂಚಮಿ ಸ್ಕಂದಮಾತಾ ಆರಾಧನೆ. ಇಂದಿನ ಬಣ್ಣ ಬಿಳಿ. ಬಿಳಿ ಬಣ್ಣವು ಶುದ್ಧತೆ, ಶಾಂತಿ ಮತ್ತು ಪ್ರಶಾಂತತೆಯನ್ನು ಪ್ರತಿನಿಧಿಸುತ್ತದೆ. ಆರನೆಯ ದಿನ ಷಷ್ಠಿ ಕಾತ್ಯಾಯಿನಿ ದೇವಿಯ ಆರಾಧನೆ. ಇಂದಿನ ಬಣ್ಣ ಕೆಂಪು. ಕೆಂಪು ಬಣ್ಣ ಭಾವೋದ್ರೇಕ, ಪ್ರೀತಿ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ದೇವತೆಯನ್ನು ಶಕ್ತಿಯನ್ನು ಆಹ್ವಾನಿಸುತ್ತದೆ. ಏಳನೆಯ ದಿನ ಸಪ್ತಮಿ ಕಾಳರಾತ್ರಿ ದೇವಿ ಆರಾಧನೆ. ಇಂದಿನ ಬಣ್ಣ ರಾಯಲ್ ಬ್ಲೂ. ಈ ಬಣ್ಣವು ಶಾಂತತೆ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಎಂಟನೆಯ ದಿನ ಅಷ್ಟಮಿ ಸಿದ್ಧಿದಾತ್ರಿ ದೇವಿಯ ಆರಾಧನೆ. ಇಂದಿನ ಬಣ್ಣ ಗುಲಾಬಿ. ಗುಲಾಬಿ ಬಣ್ಣವು ಪ್ರೀತಿ, ಸಹಾನುಭೂತಿ ಮತ್ತು ಸಾರ್ವತ್ರಿಕ ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ. ಒಂಬತ್ತನೆಯ ದಿನ ನವಮಿ ಮಹಾಗೌರಿ ದೇವಿಯ ಆರಾಧನೆ. ಇಂದಿನ ಬಣ್ಣ ನೇರಳೆ. ನೇರಳೆ ಬಣ್ಣವು ಮಹತ್ವಾಕಾಂಕ್ಷೆ, ಶಕ್ತಿ ಮತ್ತು ಆಧ್ಯಾತ್ಮಿಕತೆಯನ್ನು ಸಂಕೇತಿಸುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.